ಹಾಸನ ನಗರದಲ್ಲಿ ರಸ್ತೆ ಹಾಗೂ ಫುಟ್ಪಾತ್ಗಳನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಮಹಾನಗರ ಪಾಲಿಕೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಂಡಿದೆ. ನಗರದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಬಿಎಂ ರಸ್ತೆಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಫುಟ್ಪಾತ್ ಮೇಲಿನ ಗೂಡಂಗಡಿಗಳು, ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು, ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗಿದ್ದ ವಸ್ತುಗಳು ಹಾಗೂ ಅನಧಿಕೃತ ರಾಜಕೀಯ ಕಟೌಟ್ಗಳನ್ನು ತೆರವುಗೊಳಿಸಲಾಯಿತು. ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಡೆದ ಕಾರ್ಯಾಚರಣೆಯಲ್ಲಿ ಕೆಲ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರೂ ಅಧಿಕಾರಿಗಳು ನಿಯಮಾನುಸಾರ ಕಾರ್ಯಾಚರಣೆ ಮುಂದುವರಿಸಿದರು. ಮಹಾನಗರ ಪಾಲಿಕೆ ಸೂಪರ್ವೈಸರ್ ಪರಶುರಾಮು ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದಂತೆ ಸಾರ್ವಜನಿಕ ರಸ್ತೆ ಮತ್ತು ಫುಟ್ಪಾತ್ ಮೇಲಿನ ಎಲ್ಲ ರೀತಿಯ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಮೇನು ಅಧಿಕಾರಿಗಳು ಏನು ತಿಳಿಸಿದ್ದಾರೆ, ಬಿಎಂ ರಸ್ತೆಯಲ್ಲಿ ಇರೋದು ಎಲ್ಲ ಒತ್ತುವರಿ ಏನು ಮಾಡ್ಕೊಂಡಿದ್ದಾರೆ ಅದೆಲ್ಲ ತೆರವುಗೊಳಿಸ್ತಾ ಇದ್ವಿ. ಮತ್ತೆ ಸಹ ನಾವು ಯಾವುದೇ ಜನಪ್ರತಿನಿಧಿಗಳದ್ದು ಯಾರ್ದು ನಾವು ರೆಕಮೆಂಡೇಶನ್ ಏನು ಮಾಡ್ತಾ ಇಲ್ಲ ಸರ್ ನಾವು. ಯಾಕಂದರೆ ಸರ್ಕಾರ ಇದು ಪ್ರತಿದಿನ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ನಾವೀಗ ಎಲ್ಲ ನೋಡಿ ಸರ್ ಎಲ್ಲ ತೆರವುಗೊಳಿಸ್ತಾ ಇದ್ವಿ. ಇದರಲ್ಲಿ ಯಾರ್ದು ರೆಕಮೆಂಡೇಶನ್ ಇಲ್ಲ ಸರ್. ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಮ ಏನು ಅಧಿಕಾರಿಗಳು ಏನು ಹೇಳಿದಾರೆ ಅದನ್ನು ಫುಲ್ಲು ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸರ್ ನಾವು ಬಿಎಂ ರೋಡಲ್ಲಿ. ಸರ್ ಈಗ ಬಿಎಂ ರಸ್ತೆಯಲ್ಲಿ ಸರ್ ಇವೆಲ್ಲ ಹೇಳಿದ್ವಿ ಸರ್ ಅವ್ರಿಗೆಲ್ಲ ಒಂದು 15 ದಿವಸದಿಂದ ಹೇಳಿದ್ವು ತೆಗೀರಿ ಅಂತ, ಅದು ತೆಗ್ದಿರಲಿಲ್ಲ. ಅದಕ್ಕೆ ಇವತ್ತು JCB ತಗೊಂಡು ಸಣ್ಣ ಪುಟ್ಟವೆಲ್ಲ ಏನು ಮುಂದೆ ರೋಡಿಗೆ ಒತ್ತುವರಿ ಆಗಿದೆ ಅವೆಲ್ಲ ತೆರವುಗೊಳಿಸ್ತಾ ಇದೀವಿ ಸರ್. ಈಗ ಅವ್ರಿಗೆಲ್ಲ ಹೇಳಿದ್ವಿ ಸರ್. ಈಗ ಭೀಮಾ ಜ್ಯುವೆಲರ್ಸ್, ಜ್ಯುವೆಲ್ ರೆಕಾರ್ಡ್ಸ್ ಅವ್ರಿಗೆ ಹೇಳಿದ್ದೀವಿ. ಈಗ ಅವರು ತೆಗಿತೀನಿ ಅಂದಾರೆ ಸರ್ ಇವತ್ತು. ಅವರು ಮತ್ತು ಆಸೆ ಕ್ಲಬ್ ಅವರೆಲ್ಲ ತೆಗಿತೀನಿ ಅಂದಾರೆ ಸರ್ ಇವತ್ತು. ಅವ್ರಿಗೂ ಟೈಮ್ ಕೊಟ್ಟಿದ್ದೀವಿ ಸರ್. 2-3 ಸಲ ಟೈಮ್ ತಗೊಂಡಿದ್ದಾರೆ. ಹಾಂ ಸರ್ ತಿಳಿಸಿ ಹೇಳಿದ್ವಿ ಸರ್. ಪರಶುರಾಮ, ನಗರಸಭೆ ಸೂಪರ್ವೈಸರ್. ಈಗಾಗಲೇ ಮುನ್ನೋಟಿಸ್ ನೀಡಿದ ಬಳಿಕವೂ ತೆರವುಗೊಳಿಸದ ಕಾರಣ JCB ಮೂಲಕ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಣ್ಣ ವ್ಯಾಪಾರಿಗಳಷ್ಟೇ ಅಲ್ಲದೆ ಫುಟ್ಪಾತ್ ಅತಿಕ್ರಮಿಸಿರುವ ದೊಡ್ಡ ವಾಣಿಜ್ಯ ಸಂಸ್ಥೆಗಳ ಅನಧಿಕೃತ ನಾಮಫಲಕಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಯಾವುದೇ ಜನಪ್ರತಿನಿಧಿ ಅಥವಾ ಪ್ರಭಾವಿ ವ್ಯಕ್ತಿಯ ಒತ್ತಡಕ್ಕೆ ಮಣಿಯದೆ ಎಲ್ಲರಿಗೂ ಒಂದೇ ನಿಯಮ ಅನ್ವಯವಾಗಲಿದೆ ಎಂದು ಪಾಲಿಕೆ ತಿಳಿಸಿದ್ದು, ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಈ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಅವ ಇಷ್ಟೊಂದು ಗಂಟೆ ಚೆನ್ನಾಗಿ ನಿಂತಿದ್ದ, ಈಗ ಸುಮ್ಮನೆ ಇದಿಟ್ಕೊಂಡವನು ಹ್ಯಾಂಡ್ಲ ಕುಂಟ್ರದು ನೋಡಿ ಸರ್. ಅವ ಇಷ್ಟೊಂದು ಚೆನ್ನಾಗಿದ್ದಿದ್ದ, ಈ ಕಡೆ ಕುಂಟ್ರದು ಇಟ್ಕೊಂಡವನು ಈಗ ಸುಮ್ಮನೆ ಬೇಕು ಅಂತ.